ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡಿದಂಥ ಮೋಟೋರೋಲಾ ಎಡ್ಜ್ 70 Pro Plus ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಸ್ಮಾರ್ಟ್ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನು ಒಂದು 45,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಮೋಟೋರೋಲಾದವರು ಫಿಫಾ ವರ್ಲ್ಡ್ ಕಪ್ಗೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಕವರನ್ನು ಕಳಿಸಿದ್ದಾರೆ ಆಯಿತಾ. ಸೊ ಈ ಒಂದು ಕವರ್ನ ಸ್ಲೈಡ್ ಮಾಡಿದ್ರೆ ಆ್ಯಕ್ಚುಯಲ್ ಸ್ಮಾರ್ಟ್ಫೋನ್ನ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಬಾಕ್ಸ್ ಇದೆ. ಅದರಲ್ಲಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಸಿಮ್ ಎಲೆಕ್ಷನ್ ಪಿನ್ ನಮಗೆ ಸಿಗ್ತಾ ಇದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಹೆವಿ ಪ್ರೀಮಿಯಮ್ ಅನ್ನಿಸ್ತಾ ಇದೆ. ಇದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟ್ರು, ಸೂಪರ್ ಅಂತೀನಿ. ಟೈಪ್ ಸಿ ಪೋರ್ಟ್ ಇರುವಂಥ ಚಾರ್ಜರು. ಇನ್ನು ಕೊನೆಯದಾಗಿ USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ನೋಡ್ರಪ್ಪ ಈ ರೀತಿ ಇದೆ. ಹೆವಿ ಯುನೀಕ್ ಕಲರನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು ಸಕ್ಕತ್ತಾಗಿದೆ ಮಾತ್ರ. ಲುಕ್ಕು ಫ್ರಂಟಲ್ಲೂ ಕೂಡ ತುಂಬ ಪ್ರೀಮಿಯಮ್ ಅನಿಸುತ್ತೆ. ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. 190 ಗ್ರಾಮ್ ವೆಯ್ಟ್ ಇದೆ ಮತ್ತು ಕೇವಲ 6.99 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ ಫ್ರಂಟಲ್ಲಿ ನಮಗೆ ಕರ್ವ್ ಡಿಸ್ಪ್ಲೇ ಇದೆ ಆಯಿತಾ. ಸಖತ್ ಪ್ರೀಮಿಯಮಾಗಿ ಕಾಣುತ್ತೆ. ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ನಮಗೆ ಸಿಗ್ತಾ ಇದೆ. ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ಸ್ ಎಲ್ಲ ತುಂಬ ಕಡಿಮೆ ಇದೆ, ಯೂನಿಫಾರ್ಮ್ ಆಗಿದೆ. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ತುಂಬ ಯುನೀಕ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲ್ಲರ್ನ ಜೊತೆಗೆ ಬರುತ್ತೆ. ಈ ಥರ ಕಲ್ಲರ್ನ ಇದಕ್ಕಿಂತ ಮುಂಚೆ ತುಂಬ ಕಡಿಮೆ ಫೋನ್ಗಳಲ್ಲಿ ನಾನು ನೋಡಿರೋದಾಯ್ತು. ಈವನ್ ಲೋಗೋ ಕೂಡ ಅದೇ ಕಲರ್ಲಿದೆ. ಮ್ಯಾಟ್ ಫಿನಿಶು. ಈ ಒಂದು ಫಿನಿಶ್ ಏನಿದೆ ಇದಕ್ಕೆ ಸ್ಯಾಟಿನ್ ಲಕ್ಸಿ ಫಿನಿಶ್ ಅಂತ ಕರೀತಾರೆ. ಸಖತ್ತಾಗಿದೆ, ಯುನೀಕ್ ಆಗಿದೆ. ಒಂಥರ ಫ್ಯಾಬ್ರಿಕ್ ರೀತಿ ಡಿಸೈನ್ ಸಿಗುತ್ತೆ. ಇಂಪ್ರೆಸ್ ಮಾಡ್ತು. ಹಿಂದ್ಗಡೆ 3 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ ಮತ್ತು ಮಲ್ಟಿ ಫಂಕ್ಷನಲ್ ಲೈಟ್ ಸೆನ್ಸಾರ್ ಸಹ ಇಲ್ಲಿದೆ. ಪ್ಲಾಸ್ಟಿಕ್ ಫ್ರೇಮ್ ಇದೆ. ಈವನ್ ಫ್ರೇಮ್ ಕೂಡ ಅದೇ ಕಲರ್ನಲ್ಲಿ ಬರುತ್ತೆ. USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ನ್ಯಾನೋ ಸಿಮ್ಮನ್ನು ಹಾಕ್ಬೋದು ಮತ್ತು ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ. ಜೊತೆಗೆ ಈ ಫೋನಲ್ಲಿ IP68 69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಮಿಲಿಟರಿ ಗೇಟ್ ಸರ್ಟಿಫಿಕೇಷನ್ ಸಹ ಇದೆ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ ಟೋಟಲ್ 3 ಡಿಫ್ರೆಂಟ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ನ ಜೊತೆಗೆ ಬರ್ತಾ ಇದೆ. 3ಕ್ಕೆ 3 ಕೂಡ ತುಂಬ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಮೆಟಾಲಿಕ್ ಫ್ರೇಮನ್ನೊಂದನ್ನು ಕೊಟ್ಬಿಟ್ಟಿದ್ರೆ ಪ್ರೈಸ್ ರೇಂಜಿಗೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಕಳೆದ ವರ್ಷ ಎಲ್ಲ ಇತ್ತು. ಈ ಸಲ ಪ್ರೈಸ್ ಕಟ್ ಮಾಡೋದಕ್ಕೆ ಮೋಸ್ಟ್ಲಿ ಪ್ಲಾಸ್ಟಿಕ್ ಫ್ರೇಮನ್ನು ಹಾಕಿದ್ದಾರೆ. ಇನ್ನು ಈ ಫೋನ್ನ ಡಿಸ್ಪ್ಲೇಗೆ ಬಂತು ಅಂದರೆ 6.8 ಇಂಚಿಂದು 1.5K ರೆಸೊಲ್ಯೂಷನ್ ಅಮೋಲೆಡ್ ಡಿಸ್ಪ್ಲೇ, ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಆಯಿತಾ. ಇದು ಕೂಡ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಡಿಸ್ಪ್ಲೇ. ಅಂದರೆ ಪ್ಯಾಂಟನ್ ಅವರು ಈ ಡಿಸ್ಪ್ಲೇ ಕಲರ್ ತುಂಬ ಅಕ್ಯುರೇಟ್ ಆಗಿದೆ ಅಂತ ವ್ಯಾಲಿಡೇಟ್ ಮಾಡಿದ್ದಾರೆ ಅಷ್ಟೇ ಆಯಿತಾ. ಈ ಫೋನಲ್ಲಿ 144 ಹರ್ಟ್ಸಿಂದು ಅಡಾಪ್ಟಿವ್ ರಿಫ್ರೆಶ್ ರೇಟ್ ನಮಗೆ ಸಿಗ್ತಾ ಇದೆ. ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಜಾಸ್ತಿ ಇದೆ. ಹೆವಿ ಬ್ರೈಟ್ ಆಗಿದೆ ಡಿಸ್ಪ್ಲೇ. 5200 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಹೈ ಬ್ರೈಟ್ನೆಸ್ ಮೋಡಲ್ಲೇ 1800 ನಿಟ್ಸ್ ತನಕ ಹೋಗುತ್ತೆ. 10 ಬಿಟ್ ಡಿಸ್ಪ್ಲೇ. ಒಟ್ಟಿನಲ್ಲಿ 100% DCI-P3. ಸೊ ಅಕ್ಯುರೇಟ್ ಕಲರ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. HDR10+ ಸಹ ಇದೆ ಮತ್ತು ಸ್ಮಾರ್ಟ್ ವಾಟರ್ ಟಚ್. ಕೈ ಒದ್ದಾಗಿದ್ದರೂ ಈ ಡಿಸ್ಪ್ಲೇನ ಯೂಸ್ ಮಾಡೋದು. ಒಟ್ಟಿನಲ್ಲಿ ಪ್ರೈಸ್ ರೇಂಜ್ಗೆ ಡಿಸ್ಪ್ಲೇ ಚೆನ್ನಾಗಿದೆ. 45,000 LTPO ಎಲ್ಲ ಕೊಟ್ಟರೆ ಚೆನ್ನಾಗಿರ್ತಿತ್ತು. ಬಟ್ ಓಕೆ, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ ಮತ್ತು UFS 4.1 ಸ್ಟೋರೇಜು. ಕ್ರೇಜಿ ಅಂತೀನಿ. ರ್ಯಾಮ್ ಬೂಸ್ಟ್ ಸಹ ನಮಗೆ ಸಿಗ್ತಾ ಇದೆ. ಅವಶ್ಯಕತೆ ಇರೋ ಟೈಮಲ್ಲಿ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳುತ್ತೆ. ನಂಗೆ ಅನ್ನಿಸ್ತಂಗೆ ಅದರ ಅವಶ್ಯಕತೆ ಏನೂ ಇಲ್ಲ. ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8500 ಎಕ್ಸ್ಟ್ರೀಮ್ ಪ್ರೊಸೆಸರ್ ಆಯಿತಾ. 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಇದರಲ್ಲಿ ತುಂಬ ದೊಡ್ಡ ವೇಪರ್ ಚೇಂಬರ್ನ ಕೂಡ ಕೊಟ್ಟಿದ್ದಾರೆ. 4600 mm² ವೇಪರ್ ಚೇಂಬರ್ ಇದೆ ಆಯಿತಾ. ನಾವು ಈ ಫೋನಲ್ಲಿ ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಹತ್ತತ್ರ 21-22 ಲಕ್ಷ ರೇಟಿಂಗನ್ನು ಕೊಡ್ತು. ಕ್ರೇಜಿ ಅಂತೀನಿ. ಆಲ್ಮೋಸ್ಟ್ ಎಲ್ಲ ಗೇಮ್ಸನ್ನು, ಅಪ್ಲಿಕೇಶನ್ಗಳನ್ನು ತುಂಬ ಸ್ಮೂತಾಗಿ ರನ್ ಮಾಡ್ಬೋದು.
ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಈ ಎರಡು ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು ಈ ಫೋನ್ ಬರೀ 46 ಡಿಗ್ರಿ ಹೀಟ್ ಆಗಿದ್ದು ಆಯಿತಾ. ಇಷ್ಟು ತಿನ್ನಾಗಿದ್ರೂ ಈ ಡೆಸಿಪೇಷನ್ ಆ್ಯಕ್ಚುಲಿ ಚೆನ್ನಾಗಿದೆ. ಬರೀ 46 ಡಿಗ್ರಿ ಸೆಲ್ಸಿಯಸ್ ತನಕ ಹೀಟ್ ಆಗಿದೆ. ಮೋಸ್ಟ್ಲಿ ಈ ಏನು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ ಈ ಫಿನಿಶ್, ಇದರಿಂದ ಮೋಸ್ಟ್ಲಿ ಈ ಡೆಸಿಪೇಷನ್ ಚೆನ್ನಾಗಿ ಆಗ್ತಿದೆ ಅಥವಾ ಮೇಲೆ ಟ್ರಾನ್ಸ್ಫರ್ ಆಗ್ತಿಲ್ವ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ಮಾರ್ಟ್ಫೋನ್ ಅಷ್ಟೊಂದಾಗಿ ಹೀಟ್ ಆಗಲಿಲ್ಲ ಮತ್ತು ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ನಾರ್ಮಲ್ ಅಂತ ಅನ್ನಿಸ್ತು. ಮತ್ತು ಗೀಕ್ ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟ್ನ ಸಹ ಮಾಡಿದ್ವು. BGMIನಲ್ಲಿ ನಿಮಗೆ 120 FPS ತನಕ ಗೇಮ್ ಪ್ಲೇ ಸಪೋರ್ಟ್ ಆಗುತ್ತೆ. ಸ್ಮೂತಲ್ಲಿ ಅಲ್ಟ್ರಾ ಎಕ್ಸ್ಟ್ರೀಮ್ ಆಪ್ಷನ್ ಇದೆ. ತುಂಬ ಬಟರಿ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಅಪ್ ಟು ಅಲ್ಟ್ರಾ ತನಕ ಹೋಗ್ತಿದ್ರಲ್ಲೂ ಕೂಡ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಹೇಳೋದ್ನಲ್ಲ, ಆಲ್ಮೋಸ್ಟ್ ಎಲ್ಲ ಗೇಮನ್ನು ನೀವು ಆರಾಮಾಗಿ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಏನಾದ್ರು ಗ್ರಾಫಿಕ್ ಓರಿಯೆಂಟೆಡ್ ವರ್ಕ್ ಎಡಿಟಿಂಗ್ ಎಲ್ಲ ಮಾಡ್ತಿದ್ರೆ ರೆಂಡರ್ ಕೂಡ ಒಂದು ಲೆವೆಲಿಗೆ ಬೇಕಾಗುತ್ತೆ. ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ಈ ಪ್ರೊಸೆಸರ್ದು ಚೆನ್ನಾಗಿದೆ, ಒಳ್ಳೆ ಪ್ರೊಸೆಸರ್ರೇ. ಇನ್ನು ಡೈರೆಕ್ಟಾಗಿ ಈ ಫೋನ ಕ್ಯಾಮ್ರಾಗೆ ಬರ್ತೀನಿ. ಇತ್ತೀಚೆಗಂತೂ ಮೋಟೊರೋಲಾದು ಎಡ್ಜ್ ಸೀರೀಸಲ್ಲಿ ಕ್ಯಾಮ್ರಾಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಆಯಿತಾ. ಈವನ್ Edge 70 Pro ಆಗಿರ್ಬೋದು, Edge 70 ಆಗಿರ್ಬೋದು, ಎಲ್ಲದರಲ್ಲೂ ಒಳ್ಳೊಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ರು. ನಂಗೆ ಅನ್ನಿಸ್ತಂಗೆ ಇದರಲ್ಲೂ ಕೂಡ ಅದೇ ಲೆವೆಲ್ನ ಕ್ಯಾಮ್ರಾಗಳು ನಮಗೆ ಸಿಗ್ತಾ ಇದೆ. ಮೈನ್ ಸೆನ್ಸಾರ್ ಬಂದ್ಬಿಟ್ಟು 50 MP. ಸೊ ಇದೆಯಾ 1.8 ಅಪರ್ಚರ್. ಇದು ಸೋನಿ LYT 710 ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು. ಈ ಕ್ಯಾಮ್ರಾಗೂ ಸಹ ಮೋಟೋದವರು ಪ್ಯಾಂಟಾನ್ ವ್ಯಾಲಿಡೇಷನ್ನ ತೊಗೊಂಡಿದ್ದಾರೆ. 100% ಟ್ರೂ ಕಲರ್ ಅಂತ, ಅಂದರೆ ಇದೇನು ತೆಗೆಯುತ್ತೆ ಅದು ಆ್ಯಕ್ಯುರೇಟ್ ಆಗಿದೆ ಅಂತ ಪ್ಯಾಂಟಾನ್ ಅವರು ವ್ಯಾಲಿಡೇಟ್ ಮಾಡಿದ್ದಾರೆ ಅಷ್ಟೇ ಆಯಿತಾ. ಸೊ ಇದರಲ್ಲಿ AI ಫೋಟೋ ಅನೌನ್ಸ್ಮೆಂಟ್ ಎಂಜಿನ್ ನಮಗೆ ಸಿಗ್ತಾ ಇದೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಕ್ರಿಸ್ಪ್ ಆಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋನ ತೆಗೆಯುತ್ತೆ. ಕಲರ್ ಅದು ಪಾಪ್ ಆಗುತ್ತೆ, ಬಟ್ ನನಗಂತೂ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ಯಾಂಪಲ್ ಪ್ರತಿಯೊಂದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು 50 MPದು 3.5x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಪೆರಿಸ್ಕೋಪಿಕ್ ಲೆನ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತದೆ. ಇದು ಪೋರ್ಟ್ರೇಟ್ ಕ್ಯಾಮ್ರಾ ರೀತಿ ಕೆಲಸವನ್ನು ಮಾಡುತ್ತೆ. ಸಕ್ಕತ್ತಾಗಿದೆ. ಎಡ್ಜ್ ಡಿಟೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ನೀವು ಅಪ್ ಟು 50x ತನಕ ಸೂಪರ್ ಝೂಮನ್ನು ಮಾಡ್ಬೋದು. ಅಂದರೆ ಕ್ಲಾರಿಟಿ ಸ್ವಲ್ಪ ಹೋಗ್ಬೋದು, ಬಟ್ AI ಮುಖಾಂತರ ಅನೌನ್ಸ್ ಮಾಡುತ್ತೆ ಆಯಿತಾ. ಸೊ ಇದು ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ಲೋ ಲೈಟಲ್ಲಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಮತ್ತಿನ್ನೊಂದು 50 MPದು ಮಲ್ಟಿ ಫಂಕ್ಷನಲ್ ಕ್ಯಾಮ್ರಾ ಇದೆ. ಇದು ವೈಡ್ ಆ್ಯಂಗಲ್ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. 50 MP ವೈಡ್ ಆ್ಯಂಗಲ್ ಕ್ಯಾಮ್ರಾ ಸೂಪರ್ ಅಂತೀನಿ. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಫೋನ್ನ ಹಿಂದೆ ಇರುವಂಥ 3ಕ್ಕೆ 3 ಕ್ಯಾಮ್ರಾಗಳು ಕೂಡ ಚೆನ್ನಾಗಿದೆ. 50 MP ಕ್ಯಾಮ್ರಾಗಳು ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಕ್ಯಾಮ್ರಾ ಆಪ್ಷನ್ ಆಗ್ಬೋದು ಆಯಿತಾ. ಅಂದರೆ ಇತ್ತೀಚೆಗೆ ಎಲ್ಲ ಸ್ಮಾರ್ಟ್ಫೋನ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಏನೂ ಮಾಡೋದಕ್ಕಾಗೋದಿಲ್ಲ ಆಯಿತಾ. ಮೋಸ್ಟ್ಲಿ ಕಳೆದ ವರ್ಷ ಈ ಫೋನ್ ಲಾಂಚ್ ಆಗಿರೋ ಒಂದು 35,000 ರೂಪಾಯಿಗೆ ಲಾಂಚ್ ಆಗ್ತಿತ್ತಾನ. 35,000 ರೂಪಾಯಿಗೆ, 35-40 ಅನ್ಕೊಳ್ಳಿ. ಬಟ್ ಈ ವರ್ಷ ಲಾಂಚ್ ಆಗ್ತಿರೋದ್ರಿಂದ ಒಂದು 5-6 ರೂಪಾಯಿ ಜಾಸ್ತಿಗೆ ಲಾಂಚ್ ಆಗುತ್ತೆ. ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ ಇದು ಕೂಡ 50 MP ಸೆಲ್ಫಿ ಕ್ಯಾಮ್ರಾ ತುಂಬ ವೈಡ್ ಆಗಿದೆ ಮತ್ತು ಬೆಸ್ಟ್ ಫೇಸ್ ಫೀಚರ್ ಎಲ್ಲ ಇದೆ. ನೀವು ಕಣ್ಣು ಮುಚ್ಕೊಂಡ್ರೂ ಅದು ಆಟೋಮೆಟಿಕ್ಕಾಗಿ ಕಣ್ಣು ತೆಗೆದಿರೋ ರೀತಿ ಮಾಡುತ್ತೆ. ಅಂದರೆ ಮಲ್ಟಿಪಲ್ ಫೋಟೋಸನ್ನು ಅನಲೈಸ್ ಮಾಡುತ್ತೆ ಆಯಿತಾ. ಇನ್ನೊಂದು ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫೋನ್ನ ಹಿಂದೆ ಇರುವಂಥ 3ಕ್ಕೆ 3 ಕ್ಯಾಮ್ರಾಗಳು ಕೂಡ 4K 60 FPS ರೆಕಾರ್ಡ್ ಮಾಡುತ್ತೆ. ಸ್ಟೇಬಲ್ ಔಟ್ಪುಟ್ ಬರುತ್ತೆ. ಈವನ್ ಫ್ರಂಟ್ ಕ್ಯಾಮ್ರಾ ಕೂಡ ನಿಮಗೆ 4K 60 FPS ಶೂಟ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ. ಫೋಟೋ ಸ್ಯಾಂಪಲ್ ಕೂಡ ಫ್ರಂಟಿಂದ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ. ಒಟ್ಟಿನಲ್ಲಿ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಆಗಬಹುದು ಆಯಿತಾ. ಆಗಲೇ ಹೇಳ್ದಂಗೆ ಎಲ್ಲ ಬ್ರ್ಯಾಂಡವರು ಕೂಡ ಪ್ರೈಸನ್ನು ಜಾಸ್ತಿ ಮಾಡ್ತವ್ರು, ಏನು ಮಾಡ್ತೀರಾ. ಮತ್ತು ಈ ಫೋನ್ನ ಕ್ಯಾಮ್ರಾದಲ್ಲಿ ಯುನೀಕ್ ಅನಿಸಿದ್ದು ನನಗೆ ಫ್ರೇಮ್ ಮ್ಯಾಚ್ ಮಾಡುವಂಥ ಫೀಚರ್. ಯಾರೋ ಒಬ್ಬರಿಗೆ ಫ್ರೇಮ್ ಅಡ್ಜಸ್ಟ್ ಮಾಡೋಕ್ಕೆ ಬರಲ್ಲ ಅಂದರೆ ನೀವೇ ಅಡ್ಜಸ್ಟ್ ಮಾಡಿಕೊಡ್ಬೋದು. ಅವ್ರು ಅದನ್ನು ಕರೆಕ್ಟಾಗಿ ಟಿಲ್ಟ್ ಮಾಡಿ ಸೆಟ್ ಮಾಡ್ಕೊಂಬಿಟ್ಟು ಶೂಟ್ ಮಾಡ್ಬೋದು ಆಯಿತಾ. ಈ ಫೀಚರ್ ಪ್ರೀವಿಯಸ್ಲಿ ಒಂದು ಮೋಟೋ ಫೋನಲ್ಲೂ ಕೂಡ ಇತ್ತು, ಇದರಲ್ಲೂ ಸಹ ಇದೆ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಮತ್ತು ಆರಿಜಾಂಟಲ್ ಲಾಕ್ ಫೀಚರ್ ಸಿಗ್ತದೆ. ಸ್ಟೇಬಲ್ಲಾಗಿ ಫೋನ್ ಅಲ್ಲಾಡಿಸಿ ತಿರುಗಿಸಿದ್ರು ಕೂಡ ಲಾಕ್ ಆಗಿರೋ ರೀತಿ ಔಟ್ಪುಟ್ ಬರುತ್ತೆ. ಇನ್ನು AI ಆ್ಯಕ್ಷನ್ ಶಾಟು, ಸೊ ಮೂವ್ ಆಗ್ತಿರುವಂಥ ಆಬ್ಜೆಕ್ಟ್ ನೀವು ಆರಾಮಾಗಿ ಸ್ಟಿಲ್ ಆಗಿರೋ ರೀತಿ ಶೂಟ್ ಮಾಡ್ಬೋದು. AI ಸಿಗ್ನೇಚರ್ ಸ್ಟೈಲ್ ಫಿಲ್ಟರ್ಗಳು ನಮಗೆ ಮಲ್ಟಿಪಲ್ ಫಿಲ್ಟರ್ಗಳು ಸಿಗ್ತಾ ಇದೆ. ಗ್ರೂಪ್ ಶಾಟು ಹೇಳಿದ್ನಲ್ಲ, ಬೆಸ್ಟ್ ಫೇಸ್, ನೀವು ಕಣ್ಣು ಮುಚ್ಚಿದ್ರು ಗ್ರೂಪಲ್ಲಿ ಯಾರೊಬ್ಬರು ಅದನ್ನು ಆಟೋಮೆಟಿಕ್ ಅದೇ ಸರಿ ಮಾಡುತ್ತೆ. ಇನ್ನು ನಮಗೆ ಮೋಟೋದ ಕೆಲವೊಂದು ಎಡಿಟಿಂಗ್ ಫೀಚರ್ಗಳಿದೆ. ಗೂಗಲ್ ಎಡಿಟಿಂಗ್ ಫೋಟೋಸ್ ಒಳಗೆ ಎಡಿಟಿಂಗ್ ಫೀಚರ್ಗಳು ನಮಗೆ ಸಿಗ್ತಾ ಇದೆ. ಸೊ ಅದೆಲ್ಲದು ಕೂಡ AI ಫೀಚರ್ ಇದ್ದೇ ಇದೆ. ಓವರಾಲ್ ಕ್ಯಾಮ್ರಾ ನಂಗೆ ಅನ್ನಿಸ್ತಂಗೆ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಆಪ್ಷನ್ ಆಗ್ಬೋದು. ಹೇಳಿದ್ನಲ್ಲಾಗಲೇ
ಸೊ ಪ್ರೈಸ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನು ಓ ಎಸ್ಸಿಗೆ ಬಂತು ಅಂದರೆ ಲೇಟೆಸ್ಟ್ ಆ್ಯಂಡ್ರಾಯ್ಡ್ 16 ಬೇಸ್ ಆಗ್ತಿರುವಂಥ ಹಲೋ ಯು ಐ ನಮಗೆ ಸಿಗ್ತದೆ ಮತ್ತು ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 3 ವರ್ಷಗಳ ಓ ಎಸ್ ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಒಳ್ಳೆಯದು. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಗುತ್ತೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ಗಳು ಕೂಡ ಇದ್ದಾವೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅದು ಇದು ಎಲ್ಲವ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿನಲ್ಲಿ ಓ ಎಸ್ ತುಂಬ ಸ್ಮೂತ್ ಆಗಿದೆ, ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಣ್ಣ ಪುಟ್ಟ ಕಸ್ಟಮೈಸೇಷನ್ ಫೀಚರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಮೋಟೋ ಎ ಐ ಫೀಚರಿಗೆ ಬಂತು ಅಂದರೆ ನೆಕ್ಸ್ಟ್ ಮೂವ್ ಫೀಚರ್ ನಮಗೆ ಸಿಗ್ತಾ ಇದೆ. ಕಂಟೆಂಟ್ ಅವೇರ್ ಮಾಡಿಕೊಂಡು ಸ್ಕ್ರೀನ್ ಮೇಲೆ ಏನಿದೆ ಅದ್ರ ಬೇಸ್ಡ್ ಮೇಲೆ ನಿಮಗೆ ನೆಕ್ಸ್ಟ್ ಮೂವನ್ನು ಸಜೆಸ್ಟ್ ಮಾಡುತ್ತೆ, ಆಯಿತಾ. ಫಾರ್ ಎಕ್ಸಾಂಪಲ್ ಏನೋ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಅದನ್ನು ಸೇವ್ ಮಾಡೋದಕ್ಕೆ ಅಥವಾ ಅದನ್ನು ಕಾಲ್ ಮಾಡೋದಕ್ಕೆ ಅಥವಾ ಅಲ್ಲೇನೋ ಒಂದು ಸ್ಕ್ರೀನಲ್ಲಿ ಏನೋ ಒಂದು ಈವೆಂಟ್ ಇದೆ ಅದನ್ನು ಸೇವ್ ಮಾಡೋದಕ್ಕೆ ಈವೆಂಟನ್ನು ಈ ರೀತಿ ನಮಗೆ ಸಜೆಷನ್ನ ಕೊಡುತ್ತೆ. ಹೆವಿ ಯೂಸ್ ಆಗುವಂಥ ಫೀಚರು. ಇದನ್ನು ಬಿಟ್ಟರೆ ನಮಗೆ ಎ ಐ ಫೀಚರಲ್ಲಿ ಟೆಕ್ಸ್ಟ್ ಟು ಇಮೇಜ್ ಜನ್ರೇಟ್ ಮಾಡುವಂಥ ಫೀಚರ್ ಆಗಿರ್ಬೋದು, ಸ್ಕೆಚ್ ಟು ಇಮೇಜ್ ಜನ್ರೇಟ್ ಮಾಡುವಂಥದ್ದು, ಸ್ಟೈಲ್ ಸಿಂಕ್ ಮಾಡುವಂಥ ಫೀಚರು ವಾಲ್ಪೇಪರ್ಗೆ, ಮತ್ತು ಸ್ಟಿಕ್ಕರನ್ನು ಮಾಡುವಂಥದ್ದು, ಮತ್ತು ಜರ್ನಲ್ ಫೀಚರ್ ಇದೆ. ರಿಮೆಂಬರ್ ದಿಸ್ಸು, ಕ್ಯಾಚ್ ಮಿ ಅಪ್ ಮುಂಚೆ ಮೋಟೋ ಫೋನಲ್ಲೂ ಇತ್ತು, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಮತ್ತು ಪರ್ಪ್ಲೆಕ್ಸಿಟಿಯನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಜೆಮಿನಾಯ್ ಸಿಗ್ತಾ ಇದೆ, ಸರ್ಕಲ್ ಸರ್ಚ್, ಈವನ್ ಕೋಪೈಲಟ್ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ನೀವು. ಎಲ್ಲ ಫೀಚರ್ಗಳು ಸಿಗ್ತಾ ಇದೆ. ಸೊ ಓವರಾಲ್ ಓ ಎಸ್ ಎಕ್ಸ್ಪೀರಿಯೆನ್ಸು ನನಗೇನೋ ಚೆನ್ನಾಗಿ, ಅಂದರೆ ನಂಗೆ ಪರ್ಸನಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಇಷ್ಟ ಆಗೋದ್ರಿಂದ ನನಗೆ ಪರ್ಸ್ನಲಿ ಇಷ್ಟ ಆಗುತ್ತೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಫ್ಯಾಮಿಲಿ ಸ್ಪೇಸ್ ಸಿಗ್ತದೆ. ಮಕ್ಕಳಿಗೆ ಏನಾದರೂ ಫೋನ್ ಕೊಟ್ಟಿದ್ರೆ ಅದನ್ನ ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಮತ್ತು ಮೋಟೋ ಸೆಕ್ಯೂರ್ ಇದೆ ಮತ್ತು ಥಿಂಗ್ ಶೀಲ್ಡ್ ಸೆಕ್ಯೂರಿಟಿ ಕೂಡ ಸಿಗ್ತದೆ. ಹಾರ್ಡ್ವೇರ್ ಸೆಕ್ಯೂರಿಟಿಗೆ ಬಂತು ಅಂದರೆ ಫೇಸ್ ಅನ್ಲಾಕ್ ಇದೆ ಮತ್ತು ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಸ್ಮಾರ್ಟ್ಫೋನ್ ಎಷ್ಟು ತಿನ್ನಾಗಿದ್ರೂ 6500 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಮತ್ತು ಬಾಕ್ಸ್ ಒಳಗೆ 90 ವ್ಯಾಟಿನ ಚಾರ್ಜರ್ನ ಕೊಟ್ಟಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್, ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ. ಸೊ 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಈ ಏನು 90 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, ಬರೀ 20 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ, ಆಯಿತಾ. ಸೊ ಬ್ಯಾಟ್ರಿ ಸೂಪರ್ ಅಂತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರು, ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಮಾಡುತ್ತೆ, ಐರೆಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 6E ಇದೆ, ಬ್ಲೂಟೂತ್ 5.4, NFC ಇದೆ, 17 5G ಬ್ಯಾಂಡ್ಗಳು ಸಪೋರ್ಟ್ ಮಾಡುತ್ತೆ ಮತ್ತು ಸ್ಮಾರ್ಟ್ ಕನೆಕ್ಟ್ ಫೀಚರ್ಗಳಿದೆ. ವಿಂಡೋಸ್ ಬೇರೆ ಬೇರೆ ಫೋನ್ಗಳಿಗೂ ಸಹ ಸೀಮ್ಲೆಸ್ಲಿ ಫೈಲ್ ಟ್ರಾನ್ಸ್ಫರ್ ಕನೆಕ್ಟಿವಿಟಿಯನ್ನು ನೀವು ಮಾಡಬಹುದು. ಇನ್ನು ಪ್ರೈಸಿಂಗ್ ನಾನು ಆಗಲಿ ಹೇಳ್ದಂಗೆ ಈ ಫೋನ್ ಹಂಗೆ ಅನ್ನಿಸ್ದಂಗೆ ಒಂದು 40 ಬ್ಯಾಂಕ್ ಆಫರೆಲ್ಲ ಸೇರಿ ಒಂದು 45,000 ರೂಪಾಯಿಗೆ ಲಾಂಚ್ ಆಗ್ಬೋದು. ಒಂದೇ ಒಂದು ವೇರಿಯಂಟು, ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇದು ಬಿಟ್ಟರೆ ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳು ನಮಗೆ ಸಿಗ್ತಾ ಇದೆ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಎ ಐಗೆ ಒಂದು ಡೆಡಿಕೇಟೆಡ್ ಬಟನ್ನ ಕೂಡ ಕೊಟ್ಟಿದ್ದಾರೆ. ಫೋನ್ನ ಲುಕ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಡಿಸ್ಪ್ಲೇ ಚೆನ್ನಾಗಿದೆ, ಕಲರ್ ಯುನೀಕ್ ಆಗಿದೆ, ಕ್ಯಾಮ್ರಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಟಾಪ್ ನಾಚ್ ಅನ್ನಲ್ಲ, ಫುಲ್ ಹೈ ಎಂಡ್ ಲೆವೆಲ್ ಅನ್ನಲ್ಲ, ಎಲ್ಲದಕ್ಕೇನೋ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಷ್ಟೇ. ಪ್ರೈಸನ್ನು ನಾವು ಫ್ಲ್ಯಾಗ್ಶಿಪ್ ಲೆವೆಲ್ ಇಡೋದಕ್ಕಾಗಲ್ಲ ಅಲ್ವಾ. ಸೊ 45,000 ರೇಂಜಿಗೆ ಮೋಟೋ ಬ್ರ್ಯಾಂಡಿಂಗಲ್ಲಿ ಒಂದೊಳ್ಳೆ ಆಪ್ಷನ್ ಆಗ್ಬೋದು. ಇವ್ರು ಸರ್ವಿಸ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರಿ. ಆ್ಯಕ್ಚುಲಿ ಈ ಫೋನ್ ಜೊತೆಗೆ ನಿಮಗೆ ಮೋಟೋದು ಪ್ರೀಮಿಯಮ್ ಸರ್ವಿಸ್ ಆಪ್ಷನ್ ಸಿಗ್ತಾಯಿದೆ. ಮನೆಗೆ ಬಂದುಬಿಟ್ಟು ಪಿಕಪ್ ಆ್ಯಂಡ್ ಡ್ರಾಪು, 24 hour ವಾಟ್ಸಪ್ ಸಪೋರ್ಟ್ ಇದೆಲ್ಲದು ಕೂಡ ಕೊಡ್ತಾರೆ ಅಂತ ಒಟ್ಟಿನಲ್ಲಿ. ಈ ಫೋನ್ ಜೊತೆಗೆ ನಾನು ಕಂಪ್ಯಾರಿಸನ್ನ ಕೂಡ ಮಾಡ್ತೀನಿ. ಸದ್ಯಕ್ಕೆ 45,000 ರೂಪಾಯಿ ರೇಂಜಲ್ಲಿ ಇಲ್ಲಿಯವರೆಗೆ ಲಾಂಚ್ ಆಗಿರುವಂಥ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಸದ್ಯಕ್ಕೆ. ಏನಕ್ಕೆ ಎಲ್ಲರೂ ಪ್ರೈಸ್ ಜಾಸ್ತಿ ಮಾಡ್ತವ್ರೆ, ಬೇರೆ ಆಪ್ಷನೇ ಇಲ್ಲ. ಹೇಳೋದ್ನಲ್ಲ, ಹೋದ ವರ್ಷ ಲಾಂಚ್ ಆಗಿರೋ ಒಂದು 35-40 ಸಾವಿರ ರೂಪಾಯಿ ಅನ್ಕೊಳ್ಳಿ ಈ ಫೋನ್ಗೆ. ಏನೂ ಮಾಡೋಕ್ಕಾಗಲ್ಲ. ಈ ಫೋನ್ನ ಕಂಪ್ಯಾರಿಸನ್ ಮಾಡ್ತೀನಿ ಸದ್ಯಲ್ಲೇ, ವೆಯ್ಟ್ ಮಾಡಿ ಅದಕ್ಕೆ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.